ನಮಸ್ಕಾರ, ನೀವು ನೋಡ್ತಿದ್ದೀರಾ PNS ವಿಸ್ತಾರ ಡಿಜಿಟಲ್. ನಾನು ಪ್ರಮೋದ್ ಬೋಪಣ್ಣ. ನೋಡಿ, ನಾವು ಸಾಮಾನ್ಯವಾಗಿ ಸತ್ತವರನ್ನ ನೆನಪುಗಳಲ್ಲಿ ಮಾತ್ರ ಉಳಿಸ್ಕೋತೀವಿ. ಆದರೆ ಇಂಡೋನೇಷ್ಯಾ ದೇಶದ ತಾನಾ ತೋರಾಜ ಪ್ರದೇಶದ ತೋರಾಜ ಜನರು ತಮ್ಮ ಪೂರ್ವಜರನ್ನ ಇವತ್ತಿಗೂ ಕೂಡ ನಮ್ಮ ಮನೆಯವರೇ ಅಂತ ನಂಬ್ತಾರೆ. ಅದಕ್ಕೋಸ್ಕರನೇ ಅಲ್ಲಿ ಮಾನೆನೆ ಅಂತಕ್ಕಂಥ ವಿಚಿತ್ರ ಭಾವನಾತ್ಮಕ ಆಚರಣೆ ಕೂಡ ನಡೆಯುತ್ತೆ. ಪ್ರತಿ 3 ರಿಂದ 5 ವರ್ಷಗಳಿಗೆ ಒಂದ್ಸಲ ಕುಟುಂಬದವರು ತಮ್ಮ ಪೂರ್ವಜರ ಸಮಾಧಿಗಳಲ್ಲಿರ್ತಕ್ಕಂಥ ಶವಗಳನ್ನು ಹೊರಗೆ ತೆಗಿತಾರೆ. ಮೃತದೇಹಗಳನ್ನು ತುಂಬ ಗೌರವದಿಂದ ಹೊರತೆಗೆದು ಸ್ವಚ್ಛಗೊಳಿಸ್ತಾರೆ. ನಂತರ ಅವರಿಗೆ ಹೊಸ ಬಟ್ಟೆ ತೊಡಿಸ್ತಾರೆ, ಕೆಲವರಿಗೆ ಕನ್ನಡಕ ಹಾಕ್ತಾರೆ, ಟೋಪಿ ಹಾಕ್ತಾರೆ, ಅಥವಾ ಅವರು ಬದುಕಿದ್ದಾಗ ತುಂಬ ಇಷ್ಟಪಟ್ಟ ವಸ್ತುಗಳನ್ನು ಕೂಡ ಅವ್ರ ಮುಂದೆ ಇಡ್ತಾರೆ. ಇದನ್ನ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾರೋ ಅವರಿಗೆ ಶಾಕ್ ಆಗೋದಂತೂ ಗ್ಯಾರಂಟಿ. ಅಷ್ಟಕ್ಕೂ ಸತ್ತವರ ದೇಹಗಳನ್ನು ಮತ್ತೆ ಯಾಕೆ ಹೊರಗಡೆ ತೆಗಿತಾರೆ ಅಂತಕ್ಕಂಥ ಪ್ರಶ್ನೆ ನಿಮಗೆ ಮೂಡಬಹುದು. ಆದರೆ ತೋರಾಜ ಜನರ ನಂಬಿಕೆ ಬೇರೆ. ಅವರ ಪ್ರಕಾರ ಸಾವು ಅಂದರೆ ಜೀವನದ ಅಂತ್ಯ ಅಲ್ಲ, ನಮ್ಮವರು ಕೇವಲ ಇನ್ನೊಂದು ಲೋಕಕ್ಕೆ ಹೋಗಿದ್ದಾರೆ ಅಷ್ಟೇ ಅಂತಕ್ಕಂಥ ವಿಚಾರ ಮಾತ್ರ ಅವರ ನಂಬಿಕೆಯಲ್ಲಿದೆ. ಅದಕ್ಕಾಗಿ ಅವರು ತಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಅಥವಾ ಕುಟುಂಬದ ಹಿರಿಯರನ್ನ ಮರ್ತು ಬಿಡೋದಿಲ್ಲ. ಇವತ್ತಿಗೂ ಕೂಡ ಅವರ ಜೊತೆ ಮಾತನಾಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಗ್ರಾಮದ ಒಳಗಡೆ ಮೆರವಣಿಗೆ ಮಾಡ್ತಾರೆ. ಅವರಿಗೆ ಇದು ಭಯದ ಆಚರಣೆ ಅಲ್ಲ, ಅಲ್ಲಿ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ, ಆ್ಯಂಡ್ ಅದು ಕುಟುಂಬದ ಬಂಧದ ಸಂಕೇತ. ಹೀಗಾಗಿ ಮಾನೆನೆ ಕೇವಲ ಶವಗಳ ಉತ್ಸವ ಅಲ್ಲ, ಅದು ಸಂಬಂಧಗಳು ಸಾವಿನ ನಂತರ ಜೀವಂತವಾಗಿರ್ತವೆ ಅಂತಕ್ಕಂಥ ಭಾವನೆಯ ಹಬ್ಬ.